ಚರಂಡಿಗೆ ಅಡ್ಡವಾಗಿ ನಿರ್ಮಿಸಿರುವ ಕಾಂಕ್ರೀಟ್ ಡೆಕ್ ಹಾಳಾಗಿ ಕಬ್ಬಿಣದ ಸಲಕೆಗಳು ಹೊರಬಿದ್ದಿವೆ. ಇನ್ನು ಇಲ್ಲಿ ಓಡಾಡುವ ವಾಹನ ಸವಾರರು ಕೂಡ ಅಂಗೈಯಲ್ಲಿ ಜೀವ ಹಿಡಿದು ಓಡಾಡುವುದು ಅನಿವಾರ್ಯವಾಗಿದೆ. ಹೌದು, ಚಳ್ಳಕೆರೆ ತಾಲೂಕಿನ ಗೌರಸಮುದ್ರ ಗ್ರಾಮದಲ್ಲಿ ರಸ್ತೆ ಮಧ್ಯದ ಡೆಕ್ ಸಂಪೂರ್ಣವಾಗಿ ಕಿತ್ತು ಹೋಗಿ ಸಾರ್ವಜನಿಕರು ದಾರಿ ಹೋಕರು ಸಮಸ್ಯೆ ಎದುರಿಸುವಂತಾಗಿದೆ. ಇನ್ನು ಇದೇ ಮಾರ್ಗದ ಮೂಲಕ ಕೊಂಡ್ಲಹಳ್ಳಿಗೆ ಹೋಗುವ ಮುಖ್ಯ ಮಾರ್ಗ ಇದಾಗಿದ್ದು, ಈ ಮಾರ್ಗದ ಮೂಲಕ ಆಂಧ್ರದಿಂದ ವಾಹನ ಸವಾರರು ಕೂಡ ಇದೇ ದಾರಿಯನ್ನ ಅವಲಂಬಿಸಿದ್ದಾರೆ. ಆದರೆ ಸಂಬಂಧಪಟ್ಟ ಇಲಾಖೆ ಮಾತ್ರ ಮೌನ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಕಿತ್ತು ಹೋದ ಡೆಕ್ ಅನ್ನ ಅತಿ ತುರ್ತಾಗಿ ಸರಿಪಡಿಸಿ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡುವರ ಕಾದು ನೋಡಬೇಕಾಗಿದೆ.